ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಹಣಕಾಸು ಖಾತೆಯನ್ನು ಹೊಂದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅಂದ್ರೆ ಅವರು ಹಣಕಾಸು ಮಂತ್ರಿಯಾಗಿ ಇವತ್ತಿನದ್ದು ಸೇರಿ 16 ಬಜೆಟ್ಗಳನ್ನ ಮಂಡನೆ ಮಾಡೋದ ರೀತಿಯಲ್ಲಾಗಿದೆ. ಇದೊಂದು ದಾಖಲೆ. ಈ ಬಜೆಟ್ ಮಂಡನೆ ಆಗ್ತಾ ಇತ್ತಲ್ಲ, ಅವಾಗ ಕೆಲವರಿಗೆ ಹಲವಾರು ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇರ್ತದೆ. ಅದೇ ರೀತಿಯಲ್ಲಿ ಕೆಲವರಿಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲ್ಲ. ಕೆಲವರು ಹೀಗಾಗತ್ತೆ ಹಾಗಾಗತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ. ಆದ್ರೆ ಕೊನೆಗೂ ಬಜೆಟ್ ಮಂಡನೆ ಆಗಿದೆ. ಈ ಬಜೆಟ್ ನ ಕಾಂಗ್ರೆಸ್ನವರು ಹಾಡಿ ಹೊಗಳ್ತಾ ಇದ್ದಾರೆ, ಆದ್ರೆ ಬಿಜೆಪಿಯವರು ಇದನ್ನ ತೆಗಳ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ನಡೆಯುವಂತಹ ವಿಷಯ. ಯಾವಾಗ್ಲೂ ಅಷ್ಟೇ ವಿರೋಧ ಪಕ್ಷದವರು ವಿರೋಧಿಸ್ತಾನೆ ಇರ್ತಾರೆ. ಆದ್ರೆ ಈ ಬಜೆಟ್ ನಲ್ಲಿ ಏನಿದೆ, ಬಿಜೆಪಿಯವರು ಯಾಕೆ ಬೈತಾ ಇದ್ದಾರೆ, ಕಾಂಗ್ರೆಸ್ನವರು ಯಾಕೆ ಹೊಗಳ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮೊದಲಿಗೆ ನಿಮ್ಮನ್ನು ನಾನು ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡುವಾಗ ಅಂದ್ರೆ ಇವತ್ತಿನ ಬಜೆಟ್ ಬಗ್ಗೆ ನನ್ಗಂತೂ ಯಾವುದೇ ರೀತಿಯಾದಂತಹ ಆಶಾಭಾವನೆ ಇರಲಿಲ್ಲ. ಯಾಕಂದ್ರೆ ಈಗಾಗಲೇ ಸರ್ಕಾರದ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಣ ಇಲ್ಲ ಸರ್ಕಾರದಲ್ಲಿ, ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಏನಿದ್ರೆ ಸಾಲ ಮಾಡಿ ತುಪ್ಪ ತಿನ್ಬೇಕು, ಆ ಪರಿಸ್ಥಿತಿಯಲ್ಲಿ ಸದ್ಯ ಕರ್ನಾಟಕ ರಾಜ್ಯ ಇದೆ. ಇದಕ್ಕೆ ಮುಖ್ಯ ಕಾರಣ ಇವರು ಯಾವುದೇ ರೀತಿಯಾದಂತಹ ಮುಂದಾಲೋಚನೆ ಇಲ್ಲದೇನೆ ಕೇವಲ ಗೆಲುವನ್ನ ಸಾಧಿಸಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ಕೊಂಡಿರುವಂತಹ ಗ್ಯಾರಂಟಿ ಯೋಜನೆಗಳು. ಇವರ ಸಿಂಹ ಪಾಲು ಹಣ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ಬಿಡುತ್ತದೆ. ಹಾಗಾಗಿ ಅಲ್ಲಿಂದ ಇವ್ರಿಗೆ ಯಾವುದೇ ರೀತಿಯಾದಂತಹ ಪ್ರೊಡಕ್ಟಿವಿಟಿ ಇಲ್ಲ. ಹಾಗಾಗಿ ಆ ಹಣ ಇವರಿಗೆ ವಾಪಸ್ ಬರಲ್ಲ. ಆದ್ರಿಂದಾಗಿ ಯಾವುದೇ ರೀತಿಯಾದಂತಹ ಹೊಸ ಯೋಜನೆಗಳನ್ನ ಇವರು ಖಂಡಿತವಾಗಿ ಜಾರಿಗೆ ತರಲ್ಲ ಅಂತೇಳಿ ನನ್ಗೆ ಗೊತ್ತಿತ್ತು. ಅದೇ ರೀತಿಯಲ್ಲಿ ಯಾವುದೇ ಹೊಸ ಯೋಜನೆಗಳನ್ನ ಇವರು ಅನೌನ್ಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಏನಿದ್ರು ನಾ ಆ ಇಲಾಖೆ ಇಷ್ಟು ಕೊಟ್ಟೆ, ಈ ಇಲಾಖೆ ಇಷ್ಟು ಕೊಡ್ತಾ ಇದ್ದೇನೆ ಅಂತ ಹೇಳಿ ಎಲ್ಲ ರೀತಿಯಾಗಿ ಅನೌನ್ಸ್ ಮಾಡ್ಕೊಂಡು ಬಂದ್ರೆ ವಿನಃ ಯಾವುದೇ ಹೊಸ ಯೋಜನೆಯನ್ನ ಇವರು ಅನೌನ್ಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದೇನೇ ಇರಲಿ, ಈಗ ಬಜೆಟ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿಯ ಬಜೆಟ್ನ ಗಾತ್ರ 4,09,549 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅಂದ್ರೆ ಈ ಬಾರಿ ಕೂಡ ಅಷ್ಟೇ ಕೊರತೆ ಬಜೆಟ್ ಅನ್ನೇ ಮಂಡನೆ ಮಾಡಿದ್ದಾರೆ. ಅಂದ್ರೆ ಇವ್ರಿಗೆ ಬಹಳಷ್ಟು ಹಣ ಮೈನಸ್ ಆಗ್ತದೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಸಾಲವನ್ನು ತಗೊಂಡ್ ಬರ್ಬೇಕಾಗ್ತದೆ. ಈ ಬಾರಿ ಎಷ್ಟು ಸಾಲ ಮಾಡ್ತಾರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದೇ ರಾಜ್ಯ ಪ್ರಗತಿಯ ಪಥದಲ್ಲಿ ಹೋಗ್ತಾ ಇದೆಯಾ ಇಲ್ಲ ನಷ್ಟದಲ್ಲಿ ಹೋಗ್ತಾ ಇದೆಯಾ ಅನ್ನೋದು ಗೊತ್ತಾಗೋದು ಏನಂದ್ರೆ ಈ ಬಜೆಟ್ ನಲ್ಲಿ ಇವರು ಎಷ್ಟು ಸಾಲವನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ. ಈ ಬಾರಿ ಇವ್ರು ಮಾಡ್ಲಿಕ್ಕೆ ಹೊರಟಿರುವಂತಹ ಸಾಲ 1,16,170 ಕೋಟಿ ಹಣವನ್ನ ಈ ಬಾರಿ ಇವರು ಸಾಲದ ರೂಪದಲ್ಲಿ ಪಡೀಲಿಕ್ಕೆ ಹೊರಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಒಂದ್ ಸ್ವಲ್ಪ ತಗೊಳ್ತಾರೆ, LIC ಇಂದ ತಗೊಳ್ತಾರೆ, ಹಾಗೆ ಬೇರೆ ಬೇರೆ ರೀತಿಯಾದ ದಾರಿಯಿಂದ ಇವರ ಒಂದಿಷ್ಟು ಹಣವನ್ನ ಸಂಗ್ರಹ ಮಾಡ್ತಾರೆ, ಅಂದ್ರೆ ಸಾಲದ ರೂಪದಲ್ಲಿ. ಹಾಗಾಗಿ ಈ ಬಾರಿ ಕೂಡ ಅಷ್ಟೇ ಕೋತಾ ಬಜೆಟ್ ಅನ್ನೇ ಮಂಡನೆ ಮಾಡಿದ್ದಾರೆ. ಹಾಗಾದ್ರೆ ಸರ್ಕಾರಕ್ಕೆ ಬರುವಂತಹ ಈ ಟ್ಯಾಕ್ಸ್ ಅಥವಾ ಬೇರೆ ಬೇರೆ ಸಂಪನ್ಮೂಲಗಳಿಂದ ಬರುವಂತಹ ಹಣ ಎಷ್ಟು ಅದನ್ನ ಲೆಕ್ಕ ಹಾಕೋದಾದ್ರೆ 2,92,477 ಕೋಟಿ ಹಣವನ್ನ ಇವರು ಬೇರೆ ಬೇರೆ ಮೂಲಗಳಿಂದ ಪಡಿತಾ ಇದ್ದಾರೆ. ಅಂದ್ರೆ ಕೊನೆಗೆ ಉಳಿದಿರುವುದಕ್ಕೆ ಇವರೀಗ ಮಾಡಬೇಕಾಗಿರೋದು ಸಾಲ. ಆ ಸಾಲವನ್ನ ಮಾಡಿ ಈ ಬಾರಿಯ ಹಣಕಾಸಿನ ವರ್ಷದಲ್ಲಿ ಎಲ್ಲಾ ರೀತಿಯಾದಂತಹ ಅಂದ್ರೆ ಮುಂದಿನ ಹಣಕಾಸು ವರ್ಷ ಏನಿದೆ ಇದರಲ್ಲಿ ಎಲ್ಲದನ್ನು ಮ್ಯಾನೇಜ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಕಳೆದ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದಾರಲ್ಲ, ಅಂದ್ರೆ ಕಳೆದ ಬಾರಿ ಇವರು ಹೆಚ್ಚು ಕಡಿಮೆ ಒಂದು 4 ಲಕ್ಷ ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಆ ಬಜೆಟ್ ನಲ್ಲಿ ಏನೆಲ್ಲ ಅನೌನ್ಸ್ ಮಾಡಿದಾರೋ ಅದೆಲ್ಲದೂ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಿದೆಯಾ? ಖಂಡಿತವಾಗಿಯೂ ಇಲ್ಲ. ಕೇವಲ 54% ಮಾತ್ರ ಕಾರ್ಯಗತಗೊಂಡಿದೆ ಹೊರತು ಉಳಿದದ್ದು ಅಂದ್ರೆ ಉಳಿದಂತಹ 46% ಏನಿದೆ ಇದು ಕಾರ್ಯಗತಗೊಂಡಿಲ್ಲ. ಅದನ್ನ ಈಗ ಇವರು ಈ ಮಾರ್ಚ್ ಕೊನೆ ಒಳಗಡೆ ಎಲ್ಲದನ್ನು ಮುಗಿಸ್ಬೇಕಾಗಿ ಬರ್ತದೆ. ಆದ್ರೆ ಖಂಡಿತವಾಗಿ ಆಗಲ್ಲ. ಯಾಕಂದ್ರೆ ಬಜೆಟ್ ನಲ್ಲಿ ಇರುವಂತಹ ಎಲ್ಲಾ ಘೋಷಣೆಗಳು ಇಂಪ್ಲಿಮೆಂಟ್ ಆಗಲ್ಲ. ಅದು ಕೇವಲ ಕಾಗದದಲ್ಲಿ ಮಾತ್ರ ಇರ್ತದೆ ಹೊರತು ಇಂಪ್ಲಿಮೆಂಟ್ ಆಗಲ್ಲ. ಅದೇ ರೀತಿಯಲ್ಲಿ ಮುಂದಿನ ಬಾರಿ ಕೂಡ ಅಷ್ಟೇ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಲ್ಲ. ನಂತರ ಒಂದು ಸಂತಸದ ವಿಷಯ ಏನು ಅಂತ ಹೇಳಿದ್ರೆ ಬಂಡವಾಳ ವೆಚ್ಚ ಅಂತೇಳಿ ಹೇಳ್ತಾರೆ, ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದನ್ನ ಈ ಬಾರಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಎಲ್ಲಕ್ಕೆಲ್ಲ ಮೊದಲು ನಿಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಏನಂತ ತಕೊಂಡು ಹೇಳ್ತೇನೆ. ಅಂದ್ರೆ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡ್ತದಲ್ಲ, ಇದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಡೆ ರಸ್ತೆ ಮಾಡ್ತಾರೆ ಅಥವಾ ಬೇರೆ ಬೇರೆ ಆದಂತಹ ಡೆವಲಪ್ಮೆಂಟ್ ಗಳು ಮಾಡ್ತಾರೆ. ಅದರಿಂದಾಗಿ ಸರ್ಕಾರಕ್ಕೆ ಒಂದಿಷ್ಟು ಇನ್ಕಮ್ ಬರ್ತದೆ. ಅಂದ್ರೆ ಒಮ್ಮೆ ಅವ್ರು ಇನ್ವೆಸ್ಟ್ ಮಾಡಿದ್ರು ಕೂಡ ಅವರಿಗೆ ಹಣ ವಾಪಸ್ ಬರ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ನಾವೇ ಈಗ ಒಂದಿಷ್ಟು ನಮ್ಮ ಹತ್ರ ಒಂದು 10 ಲಕ್ಷ ದುಡ್ಡಿತ್ತಂದ್ರೆ ಇಟ್ಕೊಳ್ಳಿ, ಅದನ್ನ ತಗೊಂಡೋಗಿ ಯಾವುದೋ ಒಂದು ಬಿಸ್ನೆಸ್ ನಲ್ಲಿ ನಾವು ಇನ್ವೆಸ್ಟ್ ಮಾಡ್ತೇವೆ ಅಥವಾ ಏನೋ ಒಂದು ಅಂಗಡಿ ಹಾಕೊಂಡು ಕೂತ್ಕೊಳ್ತೇವೆ. ಆಗ ಏನಾಗುತ್ತೆ, ಇದು ನಾವು ಬಂಡವಾಳ ಹಾಕಿರ್ತೇವೆ. ಆ ಬಂಡವಾಳಕ್ಕೆ ನಮಗೆ ಪ್ರತಿದಿನ ವ್ಯಾಪಾರ ಏನ್ ನಡೀತದೋ ಅಥವಾ ಏನ್ ನಮ್ಗೆ ಇನ್ಕಮ್ ಬರ್ತದೋ ಅದು ನಮ್ಗೆ ಈ ಬಂಡವಾಳಕ್ಕೆ ಹಾಕಿರುವಂತಹ ಹಣ ವಾಪಸ್ ಬರ್ತಾ ಇರುವಂತಹ ರೀತಿ. ಹಾಗಾಗಿ ಬಂಡವಾಳ ವೆಚ್ಚ ಜಾಸ್ತಿ ಆದಷ್ಟು ಸರ್ಕಾರಕ್ಕೆ ಬಹಳಷ್ಟು ಉತ್ತಮವಾಗ್ತದೆ. ಯಾಕಂದ್ರೆ ಅದರಿಂದ ಅವರಿಗೆ ಇನ್ಕಮ್ ಬರ್ತದೆ. ಹಾಗೆ ಈ ಬಾರಿ ಅವರು ಬಂಡವಾಳ ವೆಚ್ಚವನ್ನ ಮಾಡ್ತಾ ಇರೋದು 71,336 ಕೋಟಿ ಹಣವನ್ನ ಬಂಡವಾಳ ವೆಚ್ಚವಾಗಿ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ತೋರಿಸಿದ್ದಾರೆ. ಇದೊಂದು ಉತ್ತಮವಾದಂತಹ ಅಂಶ. ನಂತರ ಈ ಬಾರಿ ಇವರು ಒಟ್ಟಿಗೆ 5 ಗ್ಯಾರಂಟಿಗಳಿದೆಯಲ್ಲ, ಪಂಚ ಗ್ಯಾರಂಟಿಗಳು, ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಸಿದ್ದರಾಮಯ್ಯನವರು ಯಾವಾಗ ನೋಡಿ ಹೇಳ್ತಾ ಇರ್ತಾರಲ್ಲ, ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಇವರು ಇಟ್ಟಿರುವಂತಹ ಹಣ 51,300 ಕೋಟಿ.
ಅಂದ್ರೆ ಬಜೆಟ್ ನಲ್ಲಿ ಹೇಳಿದ್ನಲ್ಲ ನಿಮ್ಗೆ ಯಾವ ರೀತಿಯಲ್ಲಿ ನಾವು ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತೇಳಿ. ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಲಾಭ ಇಲ್ಲ. ಇವ್ರು ಕೇಳಿದ್ರೆ ಹೇಳ್ತಾರೆ, ಇಲ್ಲಿಂದ ಹೆಂಗಸರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಹುಂಡಿಗೆ ಹಣ ಹಾಕ್ತಾರೆ, ಆ ಹುಂಡಿ ಹಣವನ್ನ ನಾವು ತಗೊಂಡ್ ಬರ್ತೇವೆ, ನಮ್ಗೆ ಅದು ಪುನಃ ಬರ್ತದೆ. ಈ ರೀತಿಯಾಗಿ ಬಹಳಷ್ಟು ಲೆಕ್ಕಾಚಾರಗಳನ್ನ ಹೇಳ್ತಾರೆ. ಇದೆಲ್ಲದು ನಾವು ಕೇಳಲಿಕ್ಕೆ ಮಾತ್ರ ಚೆನ್ನಾಗಿರ್ತದೆ ಹೊರತು ಸರ್ಕಾರಕ್ಕೆ ಅಂತಹ ಯಾವುದೇ ರೀತಿಯಾದಂತಹ ಆದಾಯ ಇರಲ್ಲ. ಯಾಕಂದ್ರೆ ಈಗ KSRTC ಬಸ್ಗಳಿದೆ, ಅದಕ್ಕೆ ಸರ್ಕಾರ ಪ್ರತಿ ತಿಂಗಳು ಕೂಡ ಹಣವನ್ನು ವಾಪಸ್ ಕೊಡ್ಬೇಕಾಗ್ತದೆ. ಹಣ ಕೊಡದೇನೆ ಟ್ರಾವೆಲ್ ಮಾಡಿರ್ತಾರಲ್ಲ, ಈ ಹಣವನ್ನ ಸರ್ಕಾರ ಪುನಃ ಈ KSRTC ಅವ್ರಿಗೆ ಕೊಡ್ಬೇಕಾಗ್ತದೆ. ಅದರಿಂದಾಗಿ KSRTC ಬಸ್ಗಳನ್ನ ಮೇಂಟೆನೆನ್ಸ್ ಮಾಡಬೇಕು, ಸಂಬಳ ಕೊಡ್ಬೇಕು, ಈ ರೀತಿಯಾದ ಹಲವಾರು ಖರ್ಚುಗಳಿರ್ತದೆ, ಅದನ್ನೆಲ್ಲೂ ನೋಡ್ಕೋಬೇಕಾಗ್ತದೆ. ಆದ್ರೆ ಈ ಹಣ ಇದೆಯಲ್ಲ, ಸರಿಯಾದ ಸಮಯಕ್ಕೆ ಇವ್ರಿಗೆ ಬರಲ್ಲ. ಹಾಗಾಗಿ ಯಾವುದೇ ರೀತಿಯಿಂದ ಮೇಂಟೆನೆನ್ಸ್ ಆಗಲ್ಲ. ಅದ್ರ ಬದಲಿಗಾಗಿ ಏನಾಗ್ತದೆ, ಇವತ್ತಿಗೆ 10 ರೂಪಾಯಲ್ಲಿ ಖರ್ಚಾಗೋದನ್ನ ಇವರು ಮರುದಿನ ಅದಕ್ಕೆ 20 ರೂಪಾಯಿ ಖರ್ಚು ಮಾಡಿ ರಿಪೇರ್ ಮಾಡಿಸ್ತಾರೆ. ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ KSRTC ಇದೆ. ಇದು ಈ ಗ್ಯಾರಂಟಿ ಯೋಜನೆ ಒಂದು ಎಫೆಕ್ಟ್. ನಂತರ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಫ್ರೀಯಾಗಿ ಬಸ್ನ ಯೂಟಿಲೈಸ್ ಮಾಡ್ಕೊಂತಾರಲ್ಲ, ಅದಕ್ಕಿರುವಂತ ಮಾನದಂಡ ಏನು? ಕೇವಲ ನೀವು ಕರ್ನಾಟಕದ ಪ್ರಜೆ ಆಗಿರ್ಬೇಕು, ನಂತರ ನಿಮ್ಮ ಹತ್ರ ಒಂದು ಅಡ್ರೆಸ್ ಪ್ರೂಫ್ ಇರಬೇಕು. ಇದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನೀವು ಮಹಿಳೆ ಆಗಿರ್ಬೇಕು. ಇನ್ನೊಂದು ಆದ್ರೆ ಏನಾಗ್ತದೆ ಅಂದ್ರೆ, ಈಗ ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋರು ಕೂಡ ಕೆಲವರು ಬಸ್ನಲ್ಲಿ ಓಡಾಡ್ತಾರೆ, ಅಥವಾ ಅವ್ರಿಗೆ ಯಾವುದೋ ಒಂದು ಊರಿಗೆ ಪ್ರಯಾಣ ಮಾಡಬೇಕು ಅಂದ್ರೆ ಅವರು ಫ್ರೀಯಾಗಿ ಬಸ್ನಲ್ಲಿ ಹೋಗ್ತಾರೆ. ಅದೇ ರೀತಿಯಲ್ಲಿ ಆಫೀಸಿಗೆ ಕೂಡ ಬಸ್ನಲ್ಲಿ ಫ್ರೀಯಾಗಿ BMTC ಬಸ್ಗಳಲ್ಲಿ ಹೋಗಿ ಬರ್ತಾರೆ. ಈ ರೀತಿಯಾಗಿ ಒಂದು ರೀತಿಯಾಗಿ ಮಿಸ್ಯೂಸ್ ಆಗ್ತದೆ ಕೂಡ. ಅವ್ರ ಹತ್ರ ಅವ್ರು ಇಷ್ಟು ದಿನ ಹಣ ಕೊಟ್ಟು ಹೋಗ್ತಾ ಇರಲಿಲ್ವಾ? ಖಂಡಿತವಾಗಿ ಹಣ ಕೊಟ್ಟು ಹೋಗ್ತಾ ಇದ್ರು. ಆದ್ರೆ ಈಗ ನೀವು ಈ ರೀತಿಯಾದಂತ ಯೋಜನೆಯನ್ನ ಕೊಟ್ಟಿದ್ದೀರಾ, ನಾನು ಯಾಕೆ ಮಿಸ್ ಮಾಡ್ಕೋಬೇಕು ಅಂತೇಳಿ ಹೇಳಿ ಅವರು ಹಣ ಕೊಡದೆ ತಿರುಗಾಡ್ತಾರೆ. ಇದು ಕೂಡ ಒಂದು ರೀತಿಯಾಗಿ ಸರ್ಕಾರಕ್ಕೆ ಹೊರೆ. ನಂತರ ಇನ್ನೊಂದು ಗೃಹಜ್ಯೋತಿ, ಅಂದ್ರೆ ಈ 200 ಯೂನಿಟ್ ಫ್ರೀ ಅಂತ ಏನ್ ಕೊಡ್ತಾ ಇದ್ದಾರೆ, ಇದು ಕೂಡ ಇದನ್ನ ಎಲ್ಲರೂ ತಗೊಳ್ತಾ ಇದ್ದಾರೆ. ಏನ್ ಮಾಡ್ತಾರೆ, ಈಗ 200 ಯೂನಿಟ್ ಕಮ್ಮಿ ಕರೆಂಟ್ ಬಿಲ್ ಯಾರಿಗೆ ಬರ್ತದೋ ಅವ್ರಿಗೆ ಇದರಿಂದ ಲಾಭ ಆಗ್ತದೆ. ನನಗೆ ಬರಲ್ಲ, ಯಾಕಂದ್ರೆ ನನಗೆ ಮೊದಲಿಂದನೂ ಕೂಡ 250 ಯೂನಿಟ್ ಮೇಲೇನೆ ಬರ್ತಾ ಇದೆ. ಹಾಗಾಗಿ ನಾನು ಅಪ್ಲೈ ಮಾಡ್ಲಿಕ್ಕೆ ಹೋಗಿಲ್ಲ. ಏನಿರಲಿ, ನಾನು ಕ್ಲಾರಿಫೈ ಮಾಡ್ತಾ ಇರೋದು. ಇಲ್ಲಿ ಏನಾಗ್ತಾ ಇದೆ ಅಂತೇಳಿ ಹೇಳಿದ್ರೆ, ಈ 200 ಯೂನಿಟ್ಗಿಂತಲೂ ಕಮ್ಮಿ ಬರುವವರು ಯಾರಾದ್ರೂ ಓಕೆ, ಆತ ತೀರಾ ಬಡವನಾದ್ರೆ ಓಕೆ, ಅದು ಅವರಿಗೆ ಹೆಲ್ಪ್ ಆಗ್ತದೆ. ಆದ್ರೆ ಕರೆಂಟ್ ಬಿಲ್ ಕಟ್ಟುವಂತಹ ತಾಕತ್ತಿರುವಂತಹವರು, ಅವರಿಗೆ ಈ 200 ಯೂನಿಟ್ ಫ್ರೀ ಆಗಿ ಯಾಕೆ ಬೇಕಾಗ್ತದೆ? ಅದ್ರ ಅವಶ್ಯಕತೆ ಇಲ್ಲ. ಇವ್ರು ಸರ್ಕಾರದವ್ರು ಹೇಳ್ತಾರೆ ನಿಮ್ಗೆ ಬೇಡ ಅಂದ್ರೆ ನೀವು ಬಿಟ್ಬಿಡಿ ಅಂತೇಳಿ ಹೇಳಿ. ಯಾಕೆ ಬಿಡ್ತಾರೆ? ಯಾಕಂದ್ರೆ ನಮ್ಮ ಟ್ಯಾಕ್ಸ್ ಹಣದಿಂದ ಉಳಿದವ್ರಿಗೆಲ್ಲರಿಗೂ ಬಿಟ್ಟಿಯಾಗಿ ಕೊಡ್ತಾ ಇದ್ದೀರಾ, ಹಾಗಾಗಿ ನಾನು ಯಾಕೆ ಬಿಡಬೇಕು ಅಂತ ಹೇಳ್ಕೊಂಡು ಸಾಮಾನ್ಯವಾಗಿ ಪ್ರತಿಯೊಬ್ಬ ಕೂಡ ಯೋಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಕೂಡ ಮಿಸ್ಯೂಸ್ ಆಗ್ತದೆ. ನಂತರ ಈ ರೇಷನ್ ಕಾರ್ಡ್ಸ್ ಇದೆಯಲ್ಲ, BPL ಕಾರ್ಡ್ ಹೋಲ್ಡರ್, ಪ್ರತಿ ವರ್ಷ BPL ಕಾರ್ಡ್ ಹೋಲ್ಡರ್ ಜಾಸ್ತಿ ಆಗ್ತದೆ ಅನ್ನೋ ಹೊರತು ಕಮ್ಮಿ ಆಗಲ್ಲ. ಆದ್ರೆ ನಮ್ಮ ರಾಜ್ಯದ ಇನ್ಕಮ್ ಜಾಸ್ತಿ ಆಗ್ತದೆ, ಅಂದ್ರೆ ಪರ್ಸನಲ್ ಆಗಿ ಅವರವರ ಇನ್ಕಮ್ ಏನಿದೆ ಅದು ಜಾಸ್ತಿ ಆಗ್ತಾನೆ ಇದೆ ಪ್ರತಿ ವರ್ಷ. ಆದ್ರೆ ಈ BPL ಕಾರ್ಡ್ ಅನ್ನೋದು ಇದೆಯಲ್ಲ, ಅದನ್ನ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ. ಆ ಮುಖಾಂತರ ಅವ್ನಿಗೆ ಏನ್ ಅದರಿಂದ BPL ಕಾರ್ಡ್ ಇಂದ ಏನೆಲ್ಲ ಬೆನಿಫಿಟ್ಸ್ ಸಿಗ್ತದೋ ಅದನ್ನ ಪಡ್ಕೊಳ್ತಾರೆ. ಅಕ್ಕಿ ತಗೊಳ್ತಾರೆ ಅಥವಾ ಬೇರೆ ರೀತಿಯಾದಂತಹ ಬೆನಿಫಿಟ್ಸ್ ಇರ್ತದೆ, ಅದೆಲ್ಲದನ್ನು ಅವ್ರು ತಗೊಳ್ತಾರೆ. ಇದು ಕೂಡ ಅಷ್ಟೇ ಒಂದು ನಾನ್ ಸೆನ್ಸ್ ಅಂತಲೇ ಹೇಳ್ಬೋದು. ಇವ್ರು ಹಾಕಿರುವಂತ ಮಾನದಂಡಗಳು ಆ ತರ ಇರ್ತದೆ. ಆ ಮಾನದಂಡದ ಪ್ರಕಾರ ಎಲ್ಲರೂ BPL ಅಂದ್ರೆ ಬಿಲೋ ಪವರ್ಟಿ ಲೆವೆಲ್ ನಲ್ಲಿ ಇದ್ದಾರೆ. ಇದು ಬಹುದೊಡ್ಡದಂತ ಬ್ಲಂಡರ್. ಇದನ್ನ ಸರಿ ಮಾಡಬೇಕು. ಯಾರು ಮಾಡಬೇಕು? ಸರ್ಕಾರವೇ ಮಾಡಬೇಕು. ಆದ್ರೆ ಇಲ್ಲಿರುವಂತಹ ಪುನಃ ಇವ್ರಿಗೆ ಬೇಕಾಗಿರೋದು ವೋಟ್ಸ್ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಬೇಕಿಲ್ಲ. ನಂತರ ಬಿಜೆಪಿಯವರು ಈ ಒಂದು ಬಜೆಟ್ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದು ಹಲಾಲ್ ಬಜೆಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ, ಮುಸಲ್ಮಾನ್ ಸಮುದಾಯಕ್ಕೆ ಬಹಳಷ್ಟು ಭರಪೂರವಾದಂತಹ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಅವರಿಗಾಗಿ ಒಂದಿಷ್ಟು ಅಲೋಕೇಶನ್ ಕೊಟ್ಟಿದ್ದಾರೆ. ಇದರಿಂದಾಗಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಹಲಾಲ್ ಬಜೆಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಇದು ಕೂಡ ಸತ್ಯ. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು, ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರನ್ನ ಯಾವ ರೀತಿಯಾಗಿ ಓಲೈಕೆ ಮಾಡ್ತಾರೆ, ಅದು ಅವರ ಪಕ್ಷದ ನಿಲುವು ಮತ್ತೊಂದು ತತ್ವ ಅಂತಲೇ ಹೇಳ್ಬೋದು. ಹಾಗಾಗಿ ಇವರು ಏನ್ ಮಾಡ್ತಾರೆ, ಈ ಬಾರಿ ಕೂಡ ಅಷ್ಟೇ ಮುಸಲ್ಮಾನರನ್ನ ತೃಪ್ತಿಪಡಿಸಬೇಕು ಅಂತಕೊಂಡು ಹಲವಾರು ಯೋಜನೆಗಳನ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಟೋಟಲ್ ಆಗಿ ಮುಸಲ್ಮಾನರಿಗಾಗಿ ಇವರು ಇಟ್ಟಿರುವಂತಹ ಹಣ 4700 ಕೋಟಿ. ಇದರಲ್ಲಿ ಇವರು ವಕ್ಫ್ ಆಸ್ತಿ ಏನಿದೆ ಇದರ ಸಂರಕ್ಷಣೆಗಾಗಿ 150 ಕೋಟಿಯನ್ನ ಅಲಾಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಮಾಮ್ಗಳಿಗೆ ಸಂಬಳ 6000ಕ್ಕೆ ಅವರ ಸಂಬಳವನ್ನು ಏರಿಸಿದ್ದಾರೆ. ಅದೇ ರೀತಿಯಲ್ಲಿ ಒಂದ್ ವೇಳೆ ಅಲ್ಪಸಂಖ್ಯಾತರು ಇದರಲ್ಲಿ ಬರೋದು ಸಾಮಾನ್ಯವಾಗಿ ಮುಸ್ಲಿಂ ಅಂದ್ರೆ ಬೇರೆ ಇನ್ಯಾರು ಬರಲ್ಲ. ಅವರು ಏನಾದ್ರು ಸರಳವಾಗಿ ಮದುವೆ ಆಗೋದಿದ್ರೆ ಅವರಿಗೆ 50,000 ರೂಪಾಯಿ ಕೊಡ್ತಾರಂತೆ. ಈ 50,000ವನ್ನ ಕೇವಲ ಮುಸಲ್ಮಾನರು ಮತ್ತೆ ಈ ಅಲ್ಪಸಂಖ್ಯಾತರು ಅಂತೇಳಿ ಹೇಳ್ತಾರಲ್ಲ, ಇವ್ರಿಗೆ ಮಾತ್ರ ಕೊಡ್ತಾರೆ ಹೊರತು ಬೇರೆ ಧರ್ಮದಲ್ಲಿ ಯಾರು ಇಲ್ವಾ? ಹಾಗಾದ್ರೆ ಬಡವರಿಲ್ವಾ? ಅವರ ಸರಳದ ಮದುವೆಗೆ ಯಾಕೆ ಇವ್ರು ಕೊಡಬಾರ್ದು? ಸರ್ಕಾರ ಅದನ್ನ ಕೊಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಇಲ್ಲಿ ಪುನಃ ಬರೋದೇನಂದ್ರೆ ತುಷ್ಟೀಕರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರ ಕಾಲೋನಿಗಳನ್ನ ಡೆವಲಪ್ ಮಾಡ್ಲಿಕ್ಕೆ 1,000 ಕೋಟಿಯನ್ನ ಕೊಡ್ತಾ ಇದ್ದಾರಂತೆ. ಕಾಲೋನಿ ಅಂದ್ರೆ ಯಾವ ರೀತಿ ಅಂದ್ರೆ, ಒಂದು ಏರಿಯಾದಲ್ಲಿ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಅಂತ ಏರಿಯಾದಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕಾಗಿ ಇವರು 1,000 ಕೋಟಿಯನ್ನು ಕೊಡ್ತಾ ಇದ್ದಾರಂತೆ. ಅಂದ್ರೆ ಇಲ್ಲಿ ಕೂಡ ಅಷ್ಟೇ ಕೆಲವು ಏರಿಯಾಗಳಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ,
ಸೊ ಅಂತ ಏರಿಯಾಗಳಿಗೆ ಇವರು ಹಣವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಬೇರೆಯವರಿಗೆ ಕೊಡ್ತಾರ? ಖಂಡಿತವಾಗಿ ಕೊಡಲ್ಲ. ಇದು ಕೂಡ ಅಷ್ಟೇ ತುಷ್ಟೀಕರಣ. ನಂತರ ಇನ್ನೊಂದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇರ್ತಾರೆ, ಅಂದ್ರೆ KIADB. ಇಲ್ಲಿ ಲ್ಯಾಂಡ್ ಅನ್ನ ಎಲ್ರಿಗೂ ಹಂಚಿಕೆ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಯಾರ್ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಹಂಚಿಕೆಯನ್ನ ಮಾಡ್ತಾರೆ. ಇಲ್ಲಿವರೆಗೆ ಅದು ಜಾತಿ ಮತದ ಮೇಲೆ ಹಂಚಿಕೆ ಆಗ್ತಾ ಇರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದರಲ್ಲಿ ಕೂಡ ಅಷ್ಟೇ 20% ಅನ್ನ ಮುಸಲ್ಮಾನರಿಗಾಗಿ ರಿಸರ್ವ್ ಆಗಿರ್ತಾರೆ. ಅಂದ್ರೆ KIADB ಅಲ್ಲಿ ಒಂದು 100 ಎಕರೆ ಜಾಗ ಇದೆ ಅಂತ ಹೇಳಿದ್ರೆ ಅದರಲ್ಲಿ 20 ಎಕರೆ ಜಾಗವನ್ನ ಮುಸಲ್ಮಾನರಿಗಾಗಿ ರಿಸರ್ವ್ ಆಗಿರ್ತಾರೆ, ಅವರು ಇಂಡಸ್ಟ್ರಿ ಮಾಡ್ಲಿಕ್ಕಾಗಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಕೂಡ ತುಷ್ಟೀಕರಣವೇ. ಇನ್ನೊಂದೇನಂದ್ರೆ ಇದರಲ್ಲಿ ನೀವು ಯಾವುದೇ ರೀತಿಯಾಗಿ ಆಶ್ಚರ್ಯ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಹಿಂದೆನೆ ಸಿದ್ದರಾಮಯ್ಯನವರು ಹೇಳಿದ್ರು, ನಾನು 10,000 ಕೋಟಿಯನ್ನ ಮುಸಲ್ಮಾನರಿಗಾಗಿ ನಾನು ರಿಸರ್ವ್ ಆಗಿ ಇಡ್ತೇನೆ ಅಂತೇಳಿ ಹೇಳಿದ್ರು. ಹಾಗಾಗಿ ಇಲ್ಲಿ ಇವರು ಇಷ್ಟೊಂದು ಹಣ ಕೊಟ್ಟಿದಾರಲ್ಲ, ಇದ್ರ ಬಗ್ಗೆ ನಾವು ಯಾರು ಆಶ್ಚರ್ಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ನಂತರ ಇನ್ನೊಂದು ಏನಾಯ್ತು ಅಂದ್ರೆ ಬಿಜೆಪಿಯವರು ಈಗಾಗಲೇ ಇದಕ್ಕೆ ಹಲಾಲ್ ಬಜೆಟ್ ಅಂತ ಹೇಳಿ ಶುರು ಮಾಡಿದ್ರಲ್ಲ, ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ಲಾಜಿಕ್ ಆಗಿ ಅವ್ರು ಮಾತಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 14% ಜನ ಮುಸಲ್ಮಾನರಿದ್ದಾರೆ. ಆ ಲೆಕ್ಕದಲ್ಲಿ ನಮ್ಗೆ ಈಗ ಕೊಡ್ತಾ ಇರುವಂತಹ ಹಣ ತುಂಬಾ ಕಮ್ಮಿ. ಅದಕ್ಕೆ ಬದಲಾಗಿ ಈಗ 4 ಲಕ್ಷ ಚಿಲ್ಲರೆಯ ಬಜೆಟ್ ಏನಿದೆ, ಆ ಬಜೆಟ್ ಗಾತ್ರದ ಪ್ರಕಾರ 14% ನಮ್ಗೆ ಕೊಡ್ಬೇಕಾಗಿತ್ತು ಅಂತ ಹೇಳ್ಕೊಂಡು ಜಮೀರ್ ಅಹಮದ್ ಖಾನ್ ಅವರೊಂದು ವಿತಂಡವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನಿಮ್ಗೊಂದು ಮಾತು ಹೇಳಬೇಕು ಅಂದ್ರೆ, ಈಗ ಜಮೀರ್ ಅಹಮದ್ ಖಾನ್ 14% ಮುಸಲ್ಮಾನರಿದ್ದಾರೆ, ನಮ್ಗೆ ಬಜೆಟ್ ನಲ್ಲಿ ಇಷ್ಟು ಕೊಡಬೇಕಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಬೇರೆ ಉಳಿದವರು ಸುಮ್ಮನೆ ಕೂತ್ಕೊಳ್ತಾರ? ನಾವು ಕೂಡ ಇಷ್ಟು ಪರ್ಸೆಂಟ್ ಇದ್ದೇವೆ, ನಮ್ಗೆ ಕೂಡ ಕೊಡಿ. ಈಗ ಲಿಂಗಾಯತರು ಹೇಳ್ತಾರೆ, ನಾವು ಕೂಡ ಇಷ್ಟು ಪರ್ಸೆಂಟ್ ಇದ್ದೇವೆ, ನಮ್ಗೆ ಇಷ್ಟು ಪರ್ಸೆಂಟ್ ಕೊಡಿ. ಅದೇ ರೀತಿಯಲ್ಲಿ ಒಕ್ಕಲಿಗರು ಹೇಳ್ತಾರೆ, ನಾವು ಇಷ್ಟು ಪರ್ಸೆಂಟ್ ಇದ್ದೇವೆ, ನಮ್ಗೆ ಇಷ್ಟು ಪರ್ಸೆಂಟ್ ಕೊಡಿ. ಬ್ರಾಹ್ಮಿನ್ಸ್ ಹೇಳ್ತಾರೆ, ನಾವು ಇಷ್ಟು ಪರ್ಸೆಂಟ್ ಇದ್ದೇವೆ ಅಂತ ಹೇಳಿ. ಹಾಗೆ ಹಲವಾರು ಪ್ರತಿಯೊಂದು ಜಾತಿ ಧರ್ಮದವರು ಕೂಡ ಇದೇ ರೀತಿಯಲ್ಲಿ ಮಾತಾಡಲಿ ಶುರು ಮಾಡ್ತಾರೆ. ನಮ್ಗೆ ಇಷ್ಟು ಪರ್ಸೆಂಟ್ ಕೊಡಿ, ನಾವು ಇಷ್ಟು ಪರ್ಸೆಂಟ್ ಇದ್ದೇವೆ ಅಂತ ಹೇಳ್ಕೊಂಡು ಹೇಳಿ ಶುರು ಮಾಡ್ತಾರೆ. ಈ ರೀತಿಯಾಗಿ ಬಜೆಟ್ ನ ಅಲೋಕೇಟ್ ಮಾಡ್ಲಿಕ್ಕೆ ಆಗ್ತದ? ಖಂಡಿತ ಆಗಲ್ಲ. ಆದ್ರೆ ನಮ್ಮ ಗ್ರೇಟ್ ಮಿನಿಸ್ಟರ್ ಆಗಿರುವಂತಹ ನ್ಯಾಷನಲ್ ಟ್ರಾವೆಲ್ಸ್ ನ ಓನರ್ ಕೂಡ ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ, ನಾವು 14% ಇದ್ದೇವೆ, ಹಾಗಾಗಿ 14% ನಮ್ಗೆ ಕೊಡಬೇಕಿತ್ತು, ಆದ್ರೆ ಈ ಬಾರಿ ಕೊಟ್ಟಿರೋದು ಬಹಳಷ್ಟು ಕಮ್ಮಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಇವರ ಈ ಮಾತನ್ನು ಕೂಡ ಕನ್ಸಿಡರ್ ಮಾಡಬಹುದು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತೇಳಿ. ನಂತರ ಇನ್ನೊಂದು, ಈಗ ಸಾಲ ಮಾಡ್ತಾ ಇದ್ದಾರಲ್ಲ, ಕಳೆದ ಬಾರಿ ಸಿದ್ದರಾಮಯ್ಯನವರು 1,05,000 ಕೋಟಿ ಹಣವನ್ನ ಸಾಲದ ರೂಪದಲ್ಲಿ ಪಡ್ಕೊಂಡಿದ್ದಾರೆ, ಅಂದ್ರೆ ಈ ಎಲ್ಲ ಯೋಜನೆಗಳಿಗಾಗಿ. ಈ ಬಾರಿ ಪುನಃ ಸಿದ್ದರಾಮಯ್ಯನವರು 1,16,170 ಕೋಟಿ ಸಾಲವನ್ನ ಪಡಿತಾ ಇದ್ದಾರೆ. ಆಗ ಟೋಟಲ್ ಆಗಿ ಸಾಲ ಎಷ್ಟಾಯ್ತು ಅಂದ್ರೆ, ಇವರ ಅವಧಿಯನ್ನ ಬಿಟ್ಟು ಇದಲ್ಲದೇನೆ ಇದ್ರ ಹಿಂದೆ ಕೂಡ ಸಾಲ ಇತ್ತು ನಮ್ಗೆ. ಯಾಕಂದ್ರೆ ಸಾಲ ಅಂತೂ ತಪ್ಪಲ್ಲ, ಪ್ರತಿಯೊಬ್ರು ಕೂಡ ಪ್ರತಿ ಗೌರ್ಮೆಂಟ್ನವರು ಸಾಲ ಮಾಡ್ತಾರೆ. ಅವ್ರ ಗೌರ್ಮೆಂಟ್ ಚೇಂಜ್ ಆಗುತ್ತೆ, ಗೌರ್ಮೆಂಟ್ ಚೇಂಜ್ ಆದ್ಮೇಲೆ ಇನ್ನೊಂದು ಗೌರ್ಮೆಂಟ್ನವ್ರು ಬಂದವ್ರು ಬೈಲಿಗೆ ಶುರು ಮಾಡ್ತಾರೆ, ಅವ್ರು ಇಷ್ಟು ಸಾಲ ಮಾಡಿ ಇಟ್ಟು ಹೋಗಿದ್ದಾರೆ ಅಂತೇಳಿ ಹೇಳ್ತಾರೆ, ಇದನ್ನು ನಾವೀಗ ತೀರಿಸಬೇಕು ಅಂತ ಹೇಳ್ತಾರೆ. ಪುನಃ ಇವ್ರು ಒಂದಿಷ್ಟು ಸಾಲ ಮಾಡ್ತಾರೆ. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರೋದು. ಯಾಕಂದ್ರೆ ಕೊನೆಗೆ ಸಾಲ ತೀರಿಸಬೇಕಾಗಿರೋನು ನಾವು ನೀವು ಅಷ್ಟೇ, ಅದು ಬಿಟ್ರೆ ಬೇರೆ ಇನ್ಯಾರು ತೀರಿಸಲ್ಲ. ಇದು ಅಂದ್ರೆ ಯಾಕಂದ್ರೆ ಇದು ಪರ್ಸನಲ್ ಲೋನ್ ಅಲ್ಲ. ಹಾಗೆ ಈಗ ಸಾಲ ಇದೆಯಲ್ಲ, ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಈ ಬಜೆಟ್ ನದ್ದು ಸೇರಿ ಟೋಟಲ್ ಆಗಿ ಕರ್ನಾಟಕ ಸರ್ಕಾರದ ಮೇಲೆ ಬರುವಂತಹ ಸಾಲದ ಹೊರೆ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ 7,64,655 ಕೋಟಿ. ನಿಮ್ಗೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಾಲದಲ್ಲಿ ಯಾವ್ಯಾವ ರಾಜ್ಯ ಮುಂಚೂಣಿಯಲ್ಲಿದೆ ಅಂದ್ರೆ ಒಂದು 4-5 ರಾಜ್ಯದ ಹೆಸರನ್ನ ನೋಡೋದಾದ್ರೆ, ಪ್ರಥಮ ಪ್ಲೇಸ್ ನಲ್ಲಿ ತಮಿಳುನಾಡು ಇದೆ. ಅವ್ರು ಮಾಡಿರುವಂತ ಒಟ್ಟು ಸಾಲ 8,30,000 ಕೋಟಿ. ನಂತರ 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. ಇದು ಬಹುದೊಡ್ಡದಾದಂತಹ ರಾಜ್ಯ. ಇವ್ರು ಮಾಡಿರುವಂತಹ ಸಾಲ 7,70,000 ಕೋಟಿ. ನಂತರ ಇನ್ನೊಂದು ಮಹಾರಾಷ್ಟ್ರ 3ನೇ ಪ್ಲೇಸ್ ನಲ್ಲಿ ಇದೆ. ಅವರು 7,20,000 ಕೋಟಿ ಮಾಡಿದ್ದಾರೆ. ನಂತರ ಬರೋದು ಪಶ್ಚಿಮ ಬಂಗಾಳ 6,60,000 ಕೋಟಿ. ಇಲ್ಲಿವರೆಗೆ 5ನೇ ಪ್ಲೇಸ್ ನಲ್ಲಿ ಕರ್ನಾಟಕ ರಾಜ್ಯ ಇತ್ತು. ಅಂದ್ರೆ ನಮ್ಮ ಸಾಲ ಇಲ್ಲಿವರೆಗೆ 5 ಲಕ್ಷ ಕೋಟಿವರೆಗಿದ್ದಿತ್ತು. ಈ ಬಾರಿ ಏನಾಗಿದೆ ಅಂದ್ರೆ ಅಡಿಷನಲ್ ಸಾಲ ಸೇರ್ಕೊಂಡು ನಾವು ಈ ಬಾರಿ ಒಟ್ಟು 7,64,000 ಕೋಟಿವರೆಗೆ ಸಾಲ ತಗೊಂಡಿದ್ದೇವೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ 3ನೇ ಪ್ಲೇಸಿಗೆ ಜಂಪ್ ಆಗ್ತಾ ಇದ್ದೇವೆ. ಅಂದ್ರೆ ನಮ್ಮ ಎಕಾನಮಿಯ 3ನೇ ಪ್ಲೇಸಿಗೆ ಹೋಗ್ತಾ ಇಲ್ಲ, ಅದಕ್ಕೆ ಬದಲಾಗಿ ಸಾಲದ ರೂಪದಲ್ಲಿ 3ನೇ ಪ್ಲೇಸಿಗೆ ನಾವು ಹೋಗ್ತಾ ಇದ್ದೇವೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಕರ್ನಾಟಕ ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತೇಳಿ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಕರ್ನಾಟಕ ರಾಜ್ಯ ಯಾವುದೇ ರೀತಿಯಾದಂತಹ ಬಿಮಾರು ರಾಜ್ಯ ಅಲ್ಲ. ಇಲ್ಲಿ ಬಹಳಷ್ಟು ಸಂಪನ್ಮೂಲ ಇದೆ. ಅದೇ ರೀತಿಯಲ್ಲಿ ಬಹಳಷ್ಟು ಇಂಡಸ್ಟ್ರೀಸ್ ಇದೆ. ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ನೆಲೆ ನಿಂತಿದೆ ಅಂತ ಹೇಳ್ಬಹುದು. ಇಷ್ಟೊಂದು ದೊಡ್ಡ ರಾಜ್ಯದಲ್ಲಿ ಖನಿಜ ಸಂಪತ್ತಿದೆ, ಬೇರೆ ಬೇರೆ ಆದಂತಹ ಸಂಪನ್ಮೂಲಗಳು ನಮ್ಮಲ್ಲಿದೆ. ಆದ್ರಿಂದಾಗಿ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರಗಳು ಇಷ್ಟೊಂದು ಸಾಲ ಮಾಡಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇವರ ಗುರಿ ಇಲ್ಲದಂತಹ ಯೋಜನೆಗಳು ಕೇವಲ ಜನರನ್ನ ತೃಪ್ತಿಪಡಿಸ್ಲಿಕ್ಕಾಗಿ, ಕೇವಲ ಮತವನ್ನ ಪಡಿಬೇಕು ನಾವು ಅಂತೇಳಿ ಹೇಳಿ ಮಾಡುವಂತಹ ಈ ಎಲ್ಲ ನಾನ್ಸೆನ್ಸ್ ಯೋಜನೆಗಳಿದೆಯಲ್ಲ, ಅಂದ್ರೆ ಫ್ರೀಯಾಗಿ ಕೊಡ್ತಾರಲ್ಲ, ಇಂಥ ಯೋಜನೆಗಳಿಂದಾಗಿ ಏನಾಗ್ತಾ ಇದೆ ಅಂದ್ರೆ
ಸರ್ಕಾರ ಸಾಲದ ಸುಳಿ ಸಿಗ್ತಾ ಇದೆ. ಪ್ರತಿ ಬಾರಿ ಕೂಡ ಸಾಲದ ಮೊತ್ತ ಜಾಸ್ತಿ ಆಗ್ತಾ ಇದೆ. ಈಗ ನೋಡಿ, ಈಗ 3 ವರ್ಷ ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರ್ತದೆ. ಇನ್ನೂ 3 ವರ್ಷದಲ್ಲೂ ಕೂಡ ಅಷ್ಟೇ ಈ ಗ್ಯಾರಂಟಿ ಯೋಜನೆಗಳು, ಇಂತಹ ಬೇಡದಿರುವಂತಹ ಯೋಜನೆಗಳನ್ನು ಇವರು ಕ್ಯಾನ್ಸಲ್ ಮಾಡಿಲ್ಲ ಅಂತ ಹೇಳಿದ್ರೆ ಈ 5 ವರ್ಷ ಮುಗಿಯೋದ್ರೊಳಗಡೆ ನಮ್ಮ ರಾಜ್ಯದ ಸಾಲದ ಮೊತ್ತ ಹೆಚ್ಚು ಕಡಿಮೆ 10 ಲಕ್ಷ ಕೋಟಿವರೆಗೆ ಖಂಡಿತವಾಗಿ ಹೋಗ್ತದೆ. ಯಾಕಂದ್ರೆ ಪ್ರತಿ ವರ್ಷ ಮಿನಿಮಮ್ 1 ಲಕ್ಷ ಕೋಟಿವರೆಗೆ ಇವರು ಸಾಲ ಮಾಡಲೇಬೇಕಾಗ್ತದೆ. ಆದ್ರಿಂದಾಗಿ 10 ಲಕ್ಷ ಕೋಟಿಗೆ ಹೋಗಿ ನಾವು ಒಂದು ಬಹುದೊಡ್ಡದಾದ ಸಾಧನೆ ಮಾಡಿರುವಂತಹ ರಾಜ್ಯ ಅನ್ಸ್ಕೊಳ್ಳುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಇಷ್ಟೊಂದು ಸಾಲ ಮಾಡಿ ಸರ್ಕಾರ ನಡೆಸುವಂತಹ ಅವಶ್ಯಕತೆ ಏನಿದೆ? ಫಸ್ಟ್ ಆಫ್ ಆಲ್ ಇವ್ರು ಮಾಡ್ಬೇಕಾಗಿರೋದು ಅಂದ್ರೆ, ಬೇಡದೇ ಇರುವಂತಹ ಯೋಜನೆಗಳು ಯಾವ್ದೆಲ್ಲ ಇದೆಯೋ ಅದನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಕು. ಯಾಕಂದ್ರೆ ಈ ಸರ್ಕಾರ ಬರೋಕ್ಕಿಂತ ಮೊದಲು ಜನರೆಲ್ಲರೂ ದುಡ್ಡು ಕೊಟ್ಟೆ ಬಸ್ನಲ್ಲಿ ಓಡಾಡ್ತಾ ಇದ್ರು. ಯಾರು ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಓಡಾಡದೆ ಮನೇಲಿ ಕೂತ್ಕೊಂಡಿಲ್ಲ, ಬಸ್ನಲ್ಲಿ ಓಡಾಡ್ತಾ ಇದ್ರು. ಅದಾದ್ಮೇಲೆ 2,000 ರೂಪಾಯಿ ಇವ್ರು ಕೊಡ್ತಾ ಇದಾರಲ್ಲ, ಇದರಿಂದಾಗಿ ಮಹಿಳೆಯರ ಜೀವನ ನಡೆಸ್ತಾ ಇರಲಿಲ್ಲ. ಯಾಕಂದ್ರೆ ಈ ಬಾರಿ ಇತ್ತೀಚೆಗೆ ನೀವು ನೋಡಿರ್ತೀರ, ಹಲವಾರು ಕಥೆಗಳನ್ನ ಹೇಳ್ತಾರೆ. ಅವ್ರು ಕೊಟ್ಟಿರುವಂತ 2,000 ರೂಪಾಯಿ ಇಟ್ಕೊಂಡೆ ಬೋರಲ್ಲಿ ಹಾಕ್ಸಿದ್ರು, ಬೈಕ್ ತಗೊಂಡ್ರು, ಕಾರ್ ತಗೊಂಡ್ರು, ಟ್ರ್ಯಾಕ್ಟರ್ ತಗೊಂಡ್ರು, ಈ ರೀತಿಯಾದಂತಹ ಹಲವಾರು ಕಥೆಗಳನ್ನ ಕೇಳ್ತಾ ಇದ್ದೀರಾ. ಇದೆಲ್ಲದು ಕೇವಲ ಸುಮ್ಮನೆ ಇವ್ರ ಪ್ರಚಾರಕ್ಕಾಗಿ ಹೇಳುವಂತಹ ಕಥೆಗಳ ಹೊರತು ರಿಯಲ್ ಆಗಿ ಆ ತರ ಇರೋಲ್ಲ. ಅದಕ್ಕೆ ಇನ್ನೊಂದಿಷ್ಟು ಅವ್ರ ಸಾಲವನ್ನು ಮಾಡ್ಕೊಂಡಿರ್ತಾರೆ, ತಗೊಂಡಿದ್ರು ಕೂಡ. ಇದ್ರದ್ದು ಸ್ವಲ್ಪ ಹಣವನ್ನು ಅವ್ರು ಹಾಕೊಂಡಿರ್ಬೋದು. ಅದಕ್ಕೆ ಅದ್ರ ಬಗ್ಗೆ ಏನು ಉತ್ಪ್ರೇಕ್ಷೆ ಇಲ್ಲ. ನಂತರ ಇನ್ನೊಂದು ವಿದ್ಯುತ್ ಶಕ್ತಿ, ಅಂದ್ರೆ ಈಗ ಫ್ರೀ ಆಗಿ ಕೊಡ್ತಾ ಇದ್ದಾರಲ್ಲ ಗೃಹ ಜ್ಯೋತಿ ಯೋಜನೆ, ಇದು ಕೂಡ ಅಷ್ಟೇ. ಮೊದ್ಲು ಯಾರು ಕರೆಂಟ್ ಬಿಲ್ ಕಟ್ತಾ ಇರ್ಲಿಲ್ವಾ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಇವರು ಬಿಲ್ ಬಂದು ಒಂದು 15 ದಿನದೊಳಗಡೆ ನಾವು ಕಟ್ಟಿಲ್ಲ ಅಂತ ಹೇಳಿದ್ರೆ ಫ್ಯೂಸ್ ನ ಕಿತ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವರಿಗೆ 200 ಯೂನಿಟ್ ಕೊಡ್ತಾ ಇದ್ದಾರೆ. ಆ 200 ಯೂನಿಟ್ ಏನ್ ಕೊಡ್ತಾ ಇದ್ದಾರೆ ಅದನ್ನ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೊರತು ಯಾರಿಗೂ ಆಕ್ಚುಲಿ ಬೇಕಿರಲಿಲ್ಲ, ಇವರಾಗಿ ಯೋಜನೆಗಳನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಹಲವಾರು ರೀತಿಯಾದಂತಹ ಸಾಲದ ಕೂಪಕ್ಕೆ ಕರ್ನಾಟಕ ರಾಜ್ಯ ಸಿಲುಕೊಳ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ಈ ಬಜೆಟ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿರುವಂತದ್ದು. ನಾನು ಹಂಚಿಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.